ಅಲ್ಲ ಬಟ್ ನಾ ಹೇಳೋದೇನು, ಮತ್ತು ಅವನು ಅಷ್ಟು ನೈತಿಕವಾಗಿ ಇವ್ರು ಹಂಗದಾರ ಹಿಂಗದಾರ ಅಂತ ಮಾತಾಡ್ಬೇಕಂದ್ರೆ ಅವ್ನ ಹಿಸ್ಟ್ರಿ ಯಾರ ಏನು, ಅವನು ಅಷ್ಟು ನೈತಿಕವಾಗಿ ಗಟ್ಟಿದಾನ. ಅವನ ಹಿಸ್ಟ್ರಿ ತೊಗೊಂಡೇನು ಅವ್ನಿಗೆ ಯಾಕೆ ನಾವು ದೊಡ್ಡವನು ಮಾಡೋದು? ಅವ್ನು ಚಿಕ್ಕವನಿದ್ದಾನೆ, ಭಾಳ ಚಿಕ್ಕವನಿದ್ದಾನೆ. ಈ ಪ್ರಮೋದ್ ಮುತಾಲಿಕು, ಈ ಸೂಲಿಬೆಲೆ ಅಂತ ಈ ಸಂಘ ಪರಿವಾರದ ಕಾರ್ಯಕರ್ತರು ಅವನಿಗಿಂತಲೂ ಘನತೆಯುತ್ತಾಗಿ ಮಾತಾಡ್ತಾರೆ, ಅವ್ರ ಸಿದ್ಧಾಂತವನ್ನು ಅವ್ರು ಪ್ರತಿಪಾದನೆ ಮಾಡ್ತಾರೆ. ಆದರೆ ಅವ್ರಿಗಿಂತಲೂ ಕೆಟ್ಟ ಭಾಷೆಯನ್ನು, ಅವ್ರಿಗಿಂತಲೂ ಕೆಟ್ಟ ಬಾಡಿ ಲ್ಯಾಂಗ್ವೇಜು ಈತ ಹೊಂದಿರೋದು. ಯಾಕಂದ್ರೆ ಈ ಶೂದ್ರನ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನೋ ತಂತ್ರದ ಒಂದು ಭಾಗನೂ ಇರಬೇಕು. ಅಷ್ಟೇನೇ ಇರೋದು, ಅಷ್ಟೇನೆ. ನಾನು ಹೇಳಿದ್ದೀನಿ ನಿನ್ನೆ ಟಿಶ್ಯೂ ಪೇಪರ್ಗಳು ಇವೆಲ್ಲ ಅಂತ. ನಾನು ಈ ಹಿಂದೆ ಕೂಡ ಆತನಿಗೆ ಸ್ಪೆಸಿಫಿಕ್ ಆಗಿ ಭಾಳ ಇಂಪಾರ್ಟೆನ್ಸ್ ಕೊಡೋದು ಬೇಡ, ಅಷ್ಟು ದೊಡ್ಡವನಲ್ಲ ಅವನು. ಅವನ ಎಲ್ಲ ಹಾವಭಾವಗಳು ನೋಡಿದಾಗ ಅಥವಾ ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಬ್ರೋಕರ್ ಥರ, ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಟಿಕೆಟ್ ಕೊಡೋ ಬ್ರೋಕರ್ ಥರನೂ ನಮಗೆ ಕಾಣಿಸ್ತಾನೆ. ಜನಮನದಲ್ಲಿ ಗೊತ್ತಿದೆ ಅದು, ಆತ ಯಾರಿಗೆ ಟಿಕೆಟ್ ಕೊಡಿಸೋದಕ್ಕೆ ಇದು ಮಾಡ್ತಾನೆ, ಆತನಿಗೆ ಟಿಕೆಟ್ ಸಲುವಾಗಿನೇ ಯಾರ್ಯಾರು ಬೆನ್ನು ಬೀಳ್ತಾರೆ, ಇವೆಲ್ಲ ಇದ್ದಾವೆ. ಅವನ್ನ ಎಕ್ಸ್ಪೋಸ್ ಮಾಡೋದು ಭಾಳ ದೊಡ್ಡದಲ್ರಿ. ಏನಾಗ್ತದೆ ಒಂದೊಂದ್ಸಲ ನಾವು ಬಹಳ ಗಹನವಾದ ಬಸವಾದಿ ಶರಣರ ಚಿಂತನೆಗಳನ್ನು ಸಮಾಜದಲ್ಲಿ ಮೂಡಿಸುವ, ಜಾತ್ಯತೀತ ಸಮಾಜವನ್ನು ನಿರ್ಮಿಸುವ, ವಿಶ್ವ ಕಲ್ಯಾಣದ ಭಾವನೆಗಳನ್ನು ಕೆರಳಿಸುವ ಒಂದು ಅಭಿಯಾನದಲ್ಲಿ ನಾವಿರುವಾಗ ಹಾದಿ ಬೀದಿಗೆ ಹೋಗೋ ಶ್ವಾನಗಳ ಬೊಗಳಿಕೆಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಅಲ್ಲ, ಬಟ್ ಪಾಪ ಮಠಾಧೀಶರ ಅನಾರೋಗ್ಯದ ಕುರಿತು ಇಷ್ಟು ಲಘುವಾಗಿ ಮಾತಾಡಿದ್ದಕ್ಕೆ ಮಠಾಧೀಶರ ಪ್ರತಿಕ್ರಿಯೆ ಮಾಡದೆ ಹೋದರೂ ಅದು ನಮ್ಮ ಜವಾಬ್ದಾರಿ ಇದೆ.